ನವೆಂಬರಲ್ಲಿ ನಾವು ಒಂದು ಕನ್ನಡ ಹಬ್ಬವನ್ನು ಆಚರಿಸ್ತೀವಿ. ಹಾಗೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಕರುನಾಡ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ, ಅದರಲ್ಲಿ ಬೆಂಗಳೂರಲ್ಲಿ ಶುರುವಾದಂಥ ಒಂದು ಸಂಸ್ಥೆ ಇವತ್ತು ಭಾರತದಾದ್ಯಂತ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇವತ್ತೊಂದು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ. ನಾವು ಕರ್ನಾಟಕದಲ್ಲಿ ಇದ್ದು ನಮಗೆ ಎಲ್ಲೋ ಒಂದು ಕಡೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಮೇಲೆ ನಮಗೆ ಕೂಡ ಭಾಳ ಅಭಿಮಾನ ಇದೆ. ಹಾಗಾಗಿ ಒಂದು ಕನ್ನಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಮ್ಮ ಸಂಸ್ಥೆಯ ಎಲ್ಲ ಗ್ರಾಹಕರುಗಳು, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ವ್ಯಕ್ತಿಗಳು ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗದ ಖ್ಯಾತ ಸಾಹಿತಿಗಳು, ಚಲನಚಿತ್ರ ಗೀತ ರಚನಾಕಾರರು, ಕವಿರಾಜ್ ಅವರು, ಹಾಗೆ ಫ್ಲೈಯಿಂಗ್ ಕಿಂಗ್ ಮಂಜು, ಹಾಗೆ ಸಹ ಕಲಾವಿದರು, ಹಾಗೆ ಸಾಕಷ್ಟು ಸಿನಿಮಾ ಸೆಲೆಬ್ರಿಟಿಗಳವರೆಲ್ಲ ಭಾಗವಹಿಸಿದ್ದಾರೆ. ತುಂಬ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರ್ತಾ ಇದೆ. ಹಾಗೆ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ನಾವೆಲ್ಲ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ, ಅಂದರೆ ಒಂದು ಕಂಪನಿಗಳಲ್ಲಿ ನಾವು ಪ್ರತಿದಿನ ಸಾವಿರಾರು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಂದರೆ ಖರೀದಿ ಮಾಡ್ತಾ ಇರ್ತೀವಿ. ಅಲ್ಲಿ ನಮಗೆ ಯಾವುದೇ ಥರ ಒಂದು ರಿಟರ್ನ್ಸ್ ಅಂತ ನಾವು ಕ್ಯಾಶ್ ಬ್ಯಾಕ್ ಅಂತ ಹೇಳ್ತೀವಿ, ಯಾವುದೋ ಒನ್ ಟೈಮಲ್ಲಿ ನಮಗೆ ಕೊಡ್ತಾರೆ. ಆದರೆ ಅದು ನಮಗೆ ರೆಗ್ಯುಲರ್ ಆಗಿ ಸಿಗೋದಿಲ್ಲ. ನಮ್ಮ ಒಂದು ಸಂಸ್ಥೆಯ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಬ್ಬ ಗ್ರಾಹಕ ನಮ್ಮ ಸಂಸ್ಥೆಯ ಮುಖಾಂತರ ಒಂದು ಸರಿ ಅವರು ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರೆ, ಅವರು ಪ್ರತಿ ಸರಿ ಎಷ್ಟೇ ಬಾರಿ ನಮ್ಮಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅವರಿಗೆ ಪ್ರತಿಯೊಂದು ಖರೀದಿ ಮೇಲೆ ಅವರಿಗೆ ನಿರಂತರವಾಗಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಅವರಿಗೆ ಬೇಕಾದಂಥ ವಸ್ತುಗಳು, ಬೇಕಾದಂಥ ಬ್ರ್ಯಾಂಡ್ಗಳು ಯಾವುದೆಲ್ಲ ಅವೈಲಬಿಲಿಟಿ ಇರುತ್ತೆ ಹೊರಗಡೆ, ಆ ಎಲ್ಲ ವಸ್ತುಗಳು ಸಿಗುತ್ತೆ. ಅದೇ ಥರ ಸರ್ವಿಸಸ್ಗಳು ಕೂಡ ನಮ್ಮಲ್ಲಿದೆ. ಈಗ ಬಿಲ್ ಪೇಮೆಂಟ್ಸ್ಗಳಿರ್ಬೋದು, ಮೊಬೈಲ್ ಬಿಲ್ ಇರ್ಬೋದು, ಪೋಸ್ಟ್ ಪೇಯ್ಡ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಈ ಥರ ಸಾಕಷ್ಟು ಸರ್ವಿಸ್ಗಳು ಕೂಡ ಇದೆ. ಅದ್ರ ಮೇಲೂ ಕೂಡ ಪ್ರತಿ ಸರಿ ಅವರು ಪರ್ಚೇಸ್ ಮಾಡಿದಾಗ, ಪ್ರತಿ ಸರಿ ಸರ್ವಿಸ್ನ ಯೂಸ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ. ಇವತ್ತು ತುಂಬ ಜನ ಎಜುಕೇಟೆಡ್ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾವುದೇ ಥರ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಅವಕಾಶಗಳು ಸಿಗದಿದ್ದಾಗ ಎಲ್ಲೋ ಒಂದು ಕಡೆ ಬೇರೆ ಬೇರೆ ದಾರಿಗಳನ್ನ ಹಿಡಿತಾರೆ. ದುಡ್ಡಿನ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಯಂಗ್ಸ್ಟರ್ಸು ತುಂಬ, ಅಂದರೆ ಯುವ ಪೀಳಿಗೆ ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅದ್ಭುತವಾದ ಅವಕಾಶ ಸಿಗ್ತಾ ಇಲ್ಲ. ಅಂದರೆ ಅನ್ಎಂಪ್ಲಾಯ್ಮೆಂಟ್ ವ್ಯಕ್ತಿಗಳಿಗೆ, ಅಂದರೆ ಯಾರಿದ್ದಾರೆ ಅವರಿಗೆ ಒಂದು ಅವಕಾಶನ ಕೊಡ್ಬೋದು ನಮ್ಮ ಒಂದು ಸಂಸ್ಥೆ ಮುಖಾಂತರ. ಅವರು ಕೂಡ ಒಂದು ಪಾರ್ಟ್ ಟೈಮಲ್ಲಿ ನಮ್ಮಲ್ಲಿ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಇಲ್ಲಿ ಯಾವುದೇ ಥರ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಆ ಥರದ್ದಾಗಲಿ ಸ್ಕೀಮ್ ಆಗಲಿ ಅದು ಯಾವುದೂ ಅಲ್ಲ. ನಮಗೆ ಬೇಕಾದಂಥ ವಸ್ತುಗಳನ್ನ ಪ್ರತಿದಿನ ನಾವು ಗ್ರಾಸರೀಸ್ ತೊಗೊಳ್ತೀವಿ, ಬಟ್ಟೆ ತೊಗೊಳ್ತೀವಿ, ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತೊಗೊಳ್ತೀವಿ. ಈ ಥರ ಎಲ್ಲ ವಸ್ತುಗಳನ್ನ ಖರೀದಿ ಮಾಡೋದ್ರ ಮುಖಾಂತರ ಅವರಿಗೆ ಕೂಡ ಒಂದು ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಏನಿದ್ದಾರೆ ಅವರಿಗೆ, ಒಂದು ಯುವಕರಿಗೆ ಒಂದು ಸಹಾಯ ಮಾಡಬೇಕು. ನಮ್ಮ ದೇಶಕ್ಕೆ ನಾವು ಏನಾದ್ರು ಒಂದು ಕೊಡುಗೆ ಕೊಡಬೇಕು. ನಮ್ಮ ರಾಜ್ಯದ ಮುಖಾಂತರ ಶುರುವಾದಂಥ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಆಸೆ